ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಸ್ವಾಮಿ ಶರಣಯ್ಯಪ್ಪ. ಸೊ ವೆಲ್ಕಮ್ ಟು ನಮ್ಮ ಅನ್ವೇಷಣೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತು ಈಗ ಟೈಮ್ ಬಂದು 6 ಗಂಟೆ 6:15 ಆಗ್ತಾ ಇದೆ. ಸೊ ಈಗ ನಾನು ಮನೇಲಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ಸೊ ಈಗ ನಾನು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಅದಾದಮೇಲೆ ಮತ್ತೆ ಡ್ಯೂಟಿನ ಶುರು ಮಾಡ್ತೀನಿ. ಸೊ ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನು ಅಂತ. ಸೊ ನಾನೀಗ ಮಾಡ್ತಾ ಇರೋದು ಪೋರ್ಟರ್ ರ್ಯಾಪಿಡೋ. ಸೊ ಅದು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲ್ಲ, ಯಾಕಂತಂದರೆ ನಾನು ಮಾಲೆ ಹಾಕಿರೋದ್ರಿಂದ ಬೆಳಗ್ಗೆ ಹೊತ್ತು ಬೇಗ ಹೋಗಬೇಕು ಮತ್ತು ಸಂಜೆ ಹೊತ್ತು ಬೇಗ ಮನೆಗೆ ಒಂದು 6 ಗಂಟೆ ಅಷ್ಟಿಗೆ ಮನೆಗೆ ಬರಬೇಕಾಗಿರೋದ್ರಿಂದ ಬೇರೆ ಅಪ್ಲಿಕೇಶನ್ ಎಲ್ಲ ಮಾಡಿದ್ರೆ ನಿಮಗೆಲ್ಲ ಗೊತ್ತಿದೆ. ಸೊ ಲಾಗಿನ್ ಎಲ್ಲ ಮೈಂಟೈನ್ ಮಾಡಬೇಕು, ಲಾಗಿನ್ ಎಲ್ಲ ಮೈಂಟೈನ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕಂತ ಈಗ ನಾನು ರ್ಯಾಪಿಡೋ ಪೋರ್ಟರ್ ಮಾಡ್ತಿದ್ದೀನಿ. ಸೊ ಈ ಒಂದು ಕೆಲಸ ಎಷ್ಟು ಫ್ಲೆಕ್ಸಿಬಿಲಿಟಿ ಆಗಿರ್ತದೆ ಅಂದರೆ ನೋಡಿ, ನಮಗೆ ಹೆಂಗೆ ಬೇಕೋ ನಾವು ಯೂಸ್ ಮಾಡ್ಕೊಬೋದು. ನಾವು ಹೆಂಗೆ ಯಾವ ಟೈಮಿಂಗ್ ಬೇಕೋ ಆ ಟೈಮಿಂಗ್ಗೆ ನಾನು ಹೋಗಿ ಕೆಲಸ ಮಾಡ್ಬೋದು. ಅದಕ್ಕೆ ನಾನು ಈ ಕೆಲಸನ ಜಾಸ್ತಿ ಇಷ್ಟಪಡ್ತೀನಿ. ಸರಿ ಸ್ವಾಮಿಗಳೇ, ಮನೆ ಈಗ ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ದಯವಿಟ್ಟು ಸ್ವಾಮಿಗಳೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆದಷ್ಟು ಬೇಗ 50,000 ಆಗಬೇಕು. 5 ವರ್ಷ 50,000 ಕಂಪ್ಲೀಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಆದರೆ ಅನ್ಫಾರ್ಚುನೇಟ್ಲಿ ಇನ್ನೊಂದು ತಿಂಗಳಿದೆ ಅಷ್ಟೇ. ಸೊ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಬಟ್ ದೇವ್ರ ಮೇಲೆ ಭಾರ. ಸೊ ದೇವರು ಇದ್ದಾರೆ. ಸೊ ದೇವ್ರು ನಂಬಿದ್ದೀನಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಆಗಲಿಲ್ಲ ಅಂದರೆ ಏನೂ ಮಾಡೋಕ್ಕಲ್ಲ ಮುಂದಕ್ಕೆ. ಬಟ್ ಆದರೆ ನನಗೆ ಕಡೆಯಿಂದ ನಿಮಗೆ ರಿಕ್ವೆಸ್ಟ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಆರ್ಡ್ರ್ ಬಂದಿದೆ. ಎಲ್ಲಿಗೆ ಅಂತಂದರೆ ಆರ್ ಟಿ ನಗರಿಂದ ಯಲಹಂಕ ಕಡೆಗೆ ಎತ್ಕೊಂಡಿದ್ದೀನಿ. 186 ರೂಪಾಯಿ, 14 ಕಿಲೋಮೀಟ್ರು, 15 ಕಿಲೋಮೀಟ್ರ್ ಇತ್ತು. ಸೊ ಅದು ತುಂಬ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಬಂದಿರೋಂಥ ಆರ್ಡ್ರು. 2 ಆರ್ಡ್ರು ಬಂತು. ಸೊ ಅದು 2 ಏನಾಯಿತು ಅಂತಂದರೆ ಲೈಕ್ ಬೈಕ್ ಟ್ಯಾಕ್ಸಿ ಬಂದಿತ್ತು. ಬೈಕ್ ಟ್ಯಾಕ್ಸಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನು ಬಿಟ್ಟೆ. ಸೊ ಈಗ ಒಂದು ಯಲಹಂಕ ಕಡೆಗೆ ಒಂದು ಆರ್ಡ್ರ್ ಬಂದಿದೆ. ಏನಿದೆ ಐಟಮ್ ಏನಂತ ನೋಡೋಣ. ಪಿಕಪ್ ಮಾಡೋಕ್ಕೆ ಹೋದರೆ ಗೊತ್ತಾಗುತ್ತೆ. ಈಗ ಪಿಕಪ್ ಲೊಕೇಶನ್ ಬಂದು ಇನ್ನು 270 ಮೀಟ್ರ್ ಐತೆ. ಸೊ ಹೋಗೋಣ ಬನ್ನಿ, ಅಲ್ಲಿಗೆ ಹೋದರೆ ಗೊತ್ತಾಗುತ್ತೆ ಏನಿದೆ ಅಂತ. ಮ್ಯಾಮ್ ಪಾರ್ಸಲ್ ಅಲ್ಲ? ಏನಿದೆ ಸ್ವಾಮಿ ಇದು? ಕೊಡಿ ಸ್ವಾಮಿ. ಯಲಹಂಕ ತಾನೆ? ಇಲ್ಲ ಸ್ವಾಮಿ, ಬೈಕ್ ಟ್ಯಾಕ್ಸಿ ಮಾಡೋಂಗಿಲ್ಲ. ಅದಕ್ಕೆ ಬೈಕ್ ಟ್ಯಾಕ್ಸಿ ಮಾಡೋದಿಲ್ಲ. ಇಲ್ಲ, ಹಿಂಗೆ ಹೋಗ್ತೀವಿ. ಈ ಕಡೆ ಹಿಂಗೆ ಹೋಗಿ ಹಿಂಗೆ ಲೆಫ್ಟ್ ಇದೆ ಬಸ್ ಸ್ಟಾಪು. ಹಾಂ ಸ್ವಾಮಿ, ಇಷ್ಟೇ ಅಲ್ಲ? ಇಲ್ಲೇ ಪೇ ಮಾಡಿ ಸ್ವಾಮಿ. ಎಷ್ಟಾಯಿತು ಅದು? ಎಷ್ಟು ತೋರಿಸ್ತು? OTP ಹೇಳಿ ಸ್ವಾಮಿ. 1 ಸೆಕೆಂಡ್. 181. ಹಾಂ, OTP ಸ್ವಾಮಿ 2578. ಎಲ್ಲಿ ಸ್ವಾಮಿ ಇದು? ಹೆಸರುಘಟ್ಟನಾ? 1 ಅವರ್ ಆಗುತ್ತೆ ಸ್ವಾಮಿ. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಸ್ವಾಮಿ. ಸೊ ಸ್ವಾಮಿ ಶರಣಂ. ಆ್ಯಕ್ಚುಲಿ ಈಗ ಏನಾಯ್ತು ಅಂದರೆ ಒಳ್ಳೆ ಮಜಾ. ಈಗ ನಾನು ಒಂದು ಆರ್ಡ್ರ್ ತಗೊಂಡೆ. ಯಲಹಂಕ ನ್ಯೂ ಟೌನ್ ಅಂತಿತ್ತು. ನೋಡಿದ್ರೆ ಯಲಹಂಕದಿಂದ ತುಂಬ ದೂರ ಹೋಗ್ಬೇಕು ಸ್ವಾಮಿ. ಸ್ವಾಮಿಯೇ ಶರಣಯ್ಯಪ್ಪ. ಈಗ ಯಾವ ಕಡೆಯಿಂದ ಮ್ಯಾಪ್ ತೋರಿಸ್ತಂದರೆ ನೋಡೋಣ. 17 ಕಿಲೋಮೀಟ್ರ್ ಐತೆ. ನನಗೆ 14 ಕಿಲೋಮೀಟ್ರ್ ತೋರಿಸಿದ್ದು. ಸೊ ನೋಡಿ, ಈ ಥರ ಇದಾಗ್ಬಿಡುತ್ತೆ ಒಂದೊಂದು ಟೈಮು. ಏನೂ ಮಾಡೋಕ್ಕಾಗಲ್ಲ. ಹೋಗೋಣ ಬನ್ನಿ ಇವಾಗ ಡ್ರಾಪ್ ಕಡೆಗೆ. ಇಲ್ಲಿ ಇಟ್ಬಿಡಿ ಸ್ವಾಮಿ. ಇಷ್ಟೇ ಅಲ್ವಾ? ಮೇಲೆ ಇಟ್ಬಿಡಿ ಸ್ವಾಮಿ. ಆಗುತ್ತೆ. ಕಟ್ಟಿದ್ದೀರಲ್ಲ? ಡ್ರಾಪಲ್ಲಿ ನಂಬರ್ ಹಾಕಿದಿರಲ್ಲ ಸ್ವಾಮಿ? ಓಕೆ ಸರ್. ಓಕೆ ಸರಿ ಸ್ವಾಮಿ. ಓಕೆ ಸ್ವಾಮಿ, ಥ್ಯಾಂಕ್ ಯು ಸ್ವಾಮಿ. ಸ್ವಾಮಿ ಶರಣಂ. ಇಲ್ಲೊಬ್ರು ಆಟೋ ಮೇಲೆ ಎಷ್ಟು ಚೆನ್ನಾಗಿ ಲೈನ್ಸ್ ಹಾಕ್ಸಿದ್ದಾರೆ. ಒಂದು ತಾಯಿ 9 ತಿಂಗಳು ಎತ್ತಿ ಸಾಕ್ತಾಳೆ ಮಗನ್ನ. ದೇವರೇ ಆ ತಾಯಿ ಮುಖದಲ್ಲಿ ಎಂದಿಗೂ ಕೊಡು ನಗುನ. ಚೆನ್ನಾಗಿದೆ. ಬಟ್ ಆದರೆ ಈ ಕಲಿಯುಗದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ 9 ತಿಂಗಳು ಎತ್ತಿ ಒತ್ತಿ ಸಾಕಿ 20-30 ವರ್ಷ ಸಾಕಿರೋ ತಾಯಿನ ಬಿಟ್ಟು 1 ನಿಮಿಷ 2 ನಿಮಿಷ ಮತ್ತು 1 ವರ್ಷ ಖುಷಿ ಪಡಿಸೋ ಹೆಂಡತಿ ಜೊತೆನೇ ತಾಯಿನ ಬಿಟ್ಟು ಹೋಗ್ಬಿಡ್ತಾರೆ. ಸುಮಾರು ಇತ್ತೀಚೆಗೆ ನಾನೇ ಘಟನೆಗಳನ್ನ ನೋಡಿದ್ದೀನಿ. ಅದರಲ್ಲೂ ಕೂಡ ನಮ್ಮ ಬೆಂಗಳೂರಲ್ಲಿರೋಂತಹ ಸುಮಾರು ಆಶ್ರಮಗಳದ್ದು ಒಂದಷ್ಟು ವೀಡಿಯೋಸ್ನ ನೋಡ್ತಿದ್ರೆ ನೋಡಿರ್ತೀರ ನೀವು.
ಆ ಆಶ್ರಮದಲ್ಲಿ ಬರೋಂತಹ ಅಂದರೆ ಆ ಸ್ವಾಮಿಗಳದ್ದು ನೋಡ್ಬಿಟ್ರೆ ನಿಜ ಅಂದರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ನಾವು ನಮ್ಮ ಮಕ್ಳಿಗೋಸ್ಕರ ನಾವೇನೋ ಒಂದು ಮಾಡಬೇಕು ಅಂತ ಮಾಡ್ತೀವಿ, ಅದೇ ಮಕ್ಕಳು ನಮಗೆ ಊಟನೇ ಹಾಕಲ್ಲ ಅಂದಾಗ ನಾವು ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ ಅಂತ ಅನಿಸ್ಬಿಡ್ತದೆ. ಸೊ ಈ ವಿಡಿಯೋ ನೋಡ್ತೀರ ಯಾವುದೇ ಸ್ವಾಮಿಗಳಿಗೆ ನಾನು ಒಂದು ಮಾತೆಲ್ಲಕ್ಕೆ ಇಷ್ಟಪಡ್ತೀನಿ, ಅಂದರೆ ನಿಮ್ಮ ತಂದೆ ತಾಯಿಗೆ ನೀವು ಏನು ಮಾಡ್ತೀರ ಮಾಡೋಲ್ಲ ಅನ್ನೋದು ಇಂಪಾರ್ಟೆಂಟ್. ಅಂದರೆ ಈಗ ಅವ್ರಿಗೊಂದು ಚಿನ್ನ ಕೊಡಿಸೋದು, ಅದು ಮಾಡಿಸೋದು, ಇದು ಮಾಡಿಸೋದು, ಅಲ್ಲಿ ಕರ್ಕೊಂಡು ಹೋಗೋದು, ಇಲ್ಲಿ ಕರ್ಕೊಂಡು ಹೋಗೋದು ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ ಆಯಿತಾ. ಅವ್ರಿಗೆ ಒಂದು 3 ಹೊತ್ತು ಊಟ, ಒಂದು ಹಾಕ್ಕೊಳ್ಳೋಕೆ ಒಂದು ಜೊತೆ ಬಟ್ಟೆ, ಅದು ಬಿಟ್ಟರೆ ಇನ್ನು ಅವ್ರಿಗೇನಾದರೂ ಹುಷಾರಿಲ್ಲ ಅಂದಾಗ ಒಂದು ಹಾಸ್ಪಿಟ್ಲ್ ಖರ್ಚು, ಇಷ್ಟು ನೀವು ನೋಡ್ಕೊಂಬಿಟ್ರೆ ನಿಮ್ಮಷ್ಟು ಒಳ್ಳೆ ಮಗ ಇನ್ಯಾರೂ ಇರೋಲ್ಲ. ಇದು ನೀವು ಮಾಡೋಕ್ಕಾಗಲ್ಲ ಅಂದಾಗ ಅದು ಸೀರಿಯಸ್ಲಿ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನಾನೇ ಮೊನ್ನೆ ಒಂದು ಇನ್ಸಿಡೆಂಟ್ ಕಣ್ಮುಂದೆ ನೋಡಿದೆ. ಚಿಕ್ಕ ವಯಸ್ಸಲ್ಲಿ ಆ ಮಗು ಅಂದರೆ ಅವ್ರಿಗೆ ಚಿಕ್ಕ ವಯಸ್ಸಲ್ಲಿ ಹುಷಾರಿಲ್ಲ ಅಂದಾಗ ಅವರ ಎಲ್ಲ ಆಸ್ತಿ ಎಲ್ಲ ಮಾರಿ ಆ ವ್ಯಕ್ತಿನ ದೊಡ್ಡವ್ರು ಮಾಡಿರ್ತಾರೆ. ಈಗ ಆ ದೊಡ್ಡವ್ರು ಆದಾಗ ಈಗ ನನಗೇನು ಒಂದು ಆಸ್ತಿ ಇಟ್ಟಿಲ್ಲ ನೀವು ನಿಮ್ಮ ಯೋಗ್ಯತೆಗೆ ನೀವು ಅಂದ್ಬಿಟ್ಟು ಬೀದಿಯಲ್ಲಿ ಬಿಟ್ಬಿಡ್ತಾರೆ. ಅಂಥ ಘಟನೆಗಳು ನಾವು ನೋಡ್ತಿದ್ದೀವಿ. ಬಟ್ ಒಂದೊಂದು ಸರಿ ಬೇಜಾರಾಗುತ್ತೆ. ಬಟ್ ಈ ರೀತಿ ಅಂದರೆ ಆ ಥರ ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ಈ ವಿಡಿಯೋ ನೋಡ್ತಾರೆ ಯಾರೇ ಆಗಲಿ. ಏನು ಮಮ್ಮ ಅಂದರೆ ಹೌದು ದೊಡ್ಡವರಾದ ಏಜ್ ಆಗ್ತಾ ಅವ್ರು ನಮ್ಗೊಂಚೂರು ಇರಿಟೇಟ್ ಮಾಡ್ಬೋದು ಅಷ್ಟೇ. ಅದು ಬಿಟ್ಟರೆ ನಮ್ಗೆ ಅದು ಇರಿಟೇಟ್ ಅಂತ ಯಾಕೆ ತಗೋಬೇಕು, ಪ್ರೀತಿ ಅಂತ ತಗೊಳ್ಳಿ. ನೀವು ಚಿಕ್ಕ ವಯಸ್ಸಲ್ಲಿ ಅಲ್ತಾ ಅವ್ರಿಗೆ ಇರಿಟೇಟ್ ಮಾಡ್ತಿದ್ದಾಗ ಅವರು ತಗೊಂಡೋಗಿ ಹಂಗೆ ಕಸ್ಬಿಟ್ಟಿಗೆ ಬಿಸಾಕ್ಬಿಟ್ಟಿದ್ರೆ. ಸೊ ಥಿಂಕ್ ಮಾಡಿ. ಸುಮ್ಮನೆ ರವಿಕಿರಣಲ್ಲ ತೊಳಿ ಸ್ವಾಮಿ. ಓಕೆ ಇಷ್ಟು, ಥ್ಯಾಂಕ್ ಯು ಸ್ವಾಮಿ. OTP ಮೇಡಮ್ ಬಂದಿರ್ತದೆ ನೋಡಿ, ನಾರ್ಮಲ್ ಮೆಸೇಜ್ ಬಂದಿರ್ತದೆ. ನಾರ್ಮಲ್ ಮೆಸೇಜ್ ಮ್ಯಾಮ್. ಬಂದಿಲ್ಲ. OTP ಹೇಳಿ ಮ್ಯಾಮ್. Details you already shared. ಎಸ್ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೋಮೇಶ್ ಅಣ್ಮಯ್ಯಪ್ಪ, ನಾನು ಇದು ಅಂದರೆ ಒಂದು ಆರ್ಡರ್ ತೊಗೊಂಡು ಫುಲ್ ಒಳಗಡೆ ಅಲ್ಲಿ ಸೈಡ್ ಬಂದಿದ್ದೀನಿ. ಸೊ ಅಂದರೆ ಇದು ಬಂದು ಹೆಸರುಘಟ್ಟ, ರಾಜನಗುಂಟೆ ಇದೆಲ್ಲ ಮಧ್ಯದಲ್ಲಿ ಬರುತ್ತೆ. ಈ ಅಬ್ಬಿಗೆರೆ ಒಳಗಡೆ ಬಂದರೆ ಇಲ್ಲೊಂದು ನೋಡಿದೆ ನಾನು. ಸೊ ಸುಮಾರು ದಿವಸ ಆಗೋಯ್ತು ಅಂದ್ಕೊಳ್ಳಿ. ನಾನು ಅಂದರೆ ಸ್ಕೂಲ್ ಟೈಮಲ್ಲಿ ಮೇ ಬಿ ನಾನು ನೋಡಿದ್ದು ರಾಗಿ ತೆನೆ ಅಂತಾರೆ ಇದನ್ನು. ಸೊ ಒಂದು ಕಿತ್ಕೊತೀನಿ. ಅಲ್ಲಿ ಸೈಡ್ ಹೋದರೆ ಸಿಗುತ್ತೆ. ಸೊ ಮೇ ಬಿ ಇದು ಹೋಗ್ಬಿಟ್ಟೈತೆ, ಎಲ್ಲ ಬಿದ್ದೋಗಿದೆ. ಇದೆಲ್ಲ ಮೊದಲು ನಮ್ಮೂರಲ್ಲಿ ನಾವು ಮಾಡ್ತಾಯಿದ್ವಿ ನೋಡಿ. ಇದು ರಾಗಿ ತೆನೆ ಇದು. ಅಂದರೆ ಸುಮಾರು ಜನ ಗೊತ್ತಿರೋಲ್ಲ ರಾಗಿ ಹೆಂಗೆ ಏನು ಅಂತ ಸಿಟಿಯಲ್ಲಿರೋರಿಗೆ. ಸೊ ಇದು ರಾಗಿನ ಇದನ್ನು ಏನು ಮಾಡ್ತಾರೆ ಅಂದರೆ ಈ ಥರ ಒಣಗಿಸ್ಬಿಟ್ಟು ನೋಡಿ, ಇಲ್ಲಿ ಇದು ರಾಗಿ. ಚಿಕ್ಕ ವಯಸ್ಸಲ್ಲಿ ನಮ್ಮ ತಾತವ್ರು ಇರುವಾಗ ಅಂದರೆ ಲೈಕ್ ಅವಾಗ ನಾವೆಲ್ಲ ಊರಲ್ಲಿ, ನಾನು 10th ಊರಲ್ಲೇ ಇದ್ದಿದ್ದು. ಸೊ ಆಫ್ಟರ್ 10th ನಾನು ಬೆಂಗ್ಳೂರಿಗೆ ಬಂದಿದ್ದು. ಅವಾಗೆಲ್ಲ ನಾವು ಹೆಂಗಂದರೆ ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಎದ್ದು ಹೊಲದ ಹತ್ರ ಹೋಗ್ಬಿಟ್ಟು ನಾವು ರಾಗಿ ಕಡಲೆಕಾಯಿ ಎಲ್ಲ ಹಾಕ್ತಿದ್ವಿ. ಅವಾಗೆಲ್ಲ ಇದನ್ನೆಲ್ಲ ನೋಡಿಕೊಂಡು ಕಳೆ ಎಲ್ಲ ತೆಗೆದುಬಿಟ್ಟು ಸೊ ನೋಡಿಕೊಂಡು ಬಂದು ಆಮೇಲೆ 8:30 9 ಗಂಟೆಗೆ ಕೆಲ್ಸಕ್ಕೆ ಹೋಗ್ತಿದ್ದು. ಆಮೇಲೆ ಸ್ಕೂಲಿಂದ ಬಂದಿದ್ದ ತಕ್ಷಣ ಫಸ್ಟ್ ಹೋಗ್ಬೇಕಾಗಿರೋದು ಹೊಲದ ಹತ್ರ ಹೋಗೋದು, ಮತ್ತು ಏನು ಕೆಲಸ ಇದೆ ಅದು ಕೆಲಸ ನೋಡೋದು. ಅದೊಂಥರ ಚೆನ್ನಾಗಿತ್ತು ನಿಜ. ಸುಮಾರು ದಿವಸ ಆಯಿತು ಈ ಥರ ರಾಗಿ ತೆನೆ ನೋಡ್ಬಿಟ್ಟು ನಾನು. ಅಂದರೆ ಲೈಕ್ ಡೈರೆಕ್ಟಾಗಿ ನೋಡಿ ಊರಿಗೂ ಹೋಗ್ತಿರ್ಲಿಲ್ಲ. ಅಷ್ಟು ಊರಲ್ಲೂ ನಾನು ಹೋಗೋ ಟೈಮ್ಗೆ ಇರ್ತಿರ್ಲಿಲ್ಲ. ನಮ್ಮ ಸೈಡ್ ಇವಾಗ ಅಷ್ಟೊಂದು ರಾಗಿ ಯಾರೂ ಬೆಳೆಸ್ತಾಯಿಲ್ಲ. ಮೊದಲಂದರೆ ಮಳೆ ನೀರು ಚೆನ್ನಾಗಿತ್ತು, ಬೆಳೆಸ್ತಿದ್ರು. ಈಗೆಲ್ಲ ಅಷ್ಟು ಕಷ್ಟೇ. ಸೊ ಒಂಥರ ಖುಷಿ ಆಗ್ತಿದೆ. ಅಂದರೆ ಇದೇನು ತುಂಬ ದೂರ ಇಲ್ಲ, ಬೆಂಗಳೂರಿಂದ ಒಂದು 10-15 ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ನಾನೀಗ. ಎಕ್ಸಾಕ್ಟ್ಲಿ ಹೇಳ್ಬೇಕಾದ್ರೆ ಅಬ್ಬಿಗೆರೆ ಒಳಗಡೆ ಬರುತ್ತೆ ಇದು, ಮಾವಲಿಪುರ. ಸೊ ಊರ ಹೆಸರಿದು. ಚೆನ್ನಾಗಿದೆ, ಒಂಥರ ಖುಷಿ ಆಯಿತು ನೋಡಿ. ಸೊ ಒಂಥರ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಬೆಂಗಳೂರಲ್ಲಿ ಬಂದು ಸೆಟ್ಲ್ ಆಗೋದ್ರಿಂದ ಹಳ್ಳಿ ಸೈಡು ವ್ಯವಸಾಯ ಅನ್ನೋದೇ ಕಳೆದೋಗ್ಬಿಡ್ತಾಯಿದೆ. ನಿಜ ಹೇಳಬೇಕು ಅಂದರೆ ನಾನು ಹೇಳ್ತಿದ್ದೀನಲ್ಲ, ನಾನು ನೋಡಿದ್ದೆ ಇದನ್ನು ಮೇ ಬಿ ನಾನು 10th ಲಾಸ್ಟ್ ಅನಿಸುತ್ತೆ ನೋಡಿದ್ದು. ಅದಾದಮೇಲೆ ನೋಡಿದ್ದೀನಿ, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಬಟ್ ಆದರೆ ಈ ಥರ ತೋಟದಲ್ಲೆಲ್ಲ ಹೋಗಿ ನೋಡಿರೋದು ಇದೇನೆ, ಅದು ಬಿಟ್ಟರೆ. ಸೊ ಚೆನ್ನಾಗಿದೆ ಒಂಥರ. ಈ ಕಡೆ ಆಲ್ಮೋಸ್ಟ್ ಎಲ್ಲ ಕಡೆನೂ ರಾಗಿನೇ ಜಾಸ್ತಿ ಹಾಕಿರೋದು.
ಇದ್ಯಾವುದೋ ಊರು ಮಾವುಲಿಪುರ ಅಂತ. ನಿಜವಾಗ್ಲೂ ನಮ್ಮೂರಿಗೆ ಬಂದಾಗೆ ಫೀಲ್ ಆಗ್ತಿದೆ. ಏನಕ್ಕಂತಂದರೆ ಸೇಮ್ ನಮ್ಮೂರುಗಳು ಹಿಂಗೆ ಅಂದರೆ ಊರು ಹಿಂಗೆ ಇರೋದು. ನೋಡಿ ಈ ಥರ ಸಖತ್ತು ಖುಷಿ ಆಗ್ತಿದೆ. ಏನೋ ನಮ್ಮೂರಿಗೆ ಬಂದಂಗೆ ಅನ್ನಿಸ್ತಿದೆ ಗುರು, ಸೀರಿಯಸ್ಲಿ. ಬಟ್ ಏನೇ ಹೇಳಿ ಅಂದರೆ ಯಾರೆಷ್ಟೇ ಬೆಂಗಳೂರು, ಈಗ ನನಗೂ ಬೆಂಗಳೂರಲ್ಲಿ ಜೀವನ ಇಷ್ಟ, ಬೆಂಗಳೂರು ಜೀವನ ಸೆಟ್ಲ್ ಆಗೋದಂದರೆ ಇಷ್ಟ. ಬಟ್ ಏನೇ ಹೇಳಿದ್ರು ಕೂಡ ಅಲ್ಲಿ ಲೈಫೇ ನೋಡಿ. ಇದು ಇದೆಲ್ಲ ಏನಾದ್ರು ಇದು ನಾವು ಬೇಳೆ ಅಂತೀವಿ ಇದನ್ನು. ಸೊ ವಾವ್, ಸಾಕಾಗಿದೆ. ಇದನ್ನು ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಎಳಿಬೇಕು, ಕೈಯೆಲ್ಲ ಬೊಬ್ಬೆ ಬಂದುಬಿಡೋದು ಹಿಂಗೆ ಎಳಿಯುವಾಗ. ಸಾಕಾಗಿದೆ ಗುರು. ಎಷ್ಟು ನೋಡಿ ಇಲ್ಲೆಲ್ಲರಾಗಿದ್ದೇನೆ, ಕಾಣಿಸ್ತಿದ್ಯಾ? ಸಕ್ಕತ್ ಖುಷಿ ಆಗ್ತಿದೆ. ಅಬ್ಬಬ್ಬಬ್ಬಬ್ಬಬ್ಬ ಎಷ್ಟು ಸಾಕಾಗಿದೆ ಗುರು. ಯಾಕೆ ನಾವು ಒಂದು ಫೋಟೋ ತಗೊಂಬಂದೀಗ. ವಾ, ನಿಜ ಸಖತ್ ಖುಷಿ ಆಗ್ತಿದೆ. ನಮ್ಮ ಸೈಡೆಲ್ಲ ಇವೆಲ್ಲ ನಾವು ನೋಡಿದಾಗ ಒಂಥರ ಸೀರಿಯಸ್ಲಿಗಳು ಒಂಥರ ಎಷ್ಟು ಮನಸ್ಸಿಗೆ ಒಂಥರ ಸಖತ್ ನೆಮ್ಮದಿ ಆಗ್ತಿದೆ ಅಂತಂದರೆ ವಾವ್. ಇಲ್ಲೇ ಇದ್ಬಿಡೋಣ ಅನ್ನಿಸ್ತದೆ. ಈ ಕಡೆ ತೋಟ. ಸೊ ಸುಮಾರು ದಿನ ಆಗೋಯ್ತು ಈ ಥರ ನೋಡಿ. ಯಲಹಂಕವರೆಗೂ ಬಂದಿದ್ದೀನಿ. ಯಲಹಂಕದಲ್ಲಿ ಇವಾಗ 2.5 ಕಿಲೋಮೀಟ್ರ್ ಪಿಕಪ್ ಎಳೆದ್ಬಿಟ್ಟು 56 ರೂಪಾಯಿ ಕೊಡ್ತಿದ್ದಾನೆ. ಏನು ಗೊತ್ತಾ ಮಜಾ, ಪಿಕಪ್ಗೆ 1 ರೂಪಾಯಿ ಕೊಡೋಲ್ಲ ಇದಕ್ಕೆ, ಸರಿನಾ? 2.5 ಕಿಲೋಮೀಟ್ರ್ ಸುಮ್ಮನೆ ಹೋಗ್ಬೇಕು ನಾನು. ಹೋಗಲಿ ಅಟ್ಲೀಸ್ಟ್ ಅದಕ್ಕೊಂದು ಒಳ್ಳೆ ಅಮೌಂಟ್, ಒಂದು 80-90 ರೂಪಾಯಿ ಕೊಟ್ಟರೆ ಏನೋ ಹೋಗ್ಬೋದು. 56 ರೂಪಾಯಿ ಅದ್ರಲ್ಲಿ ಕಮಿಷನ್ ಕೊಟ್ಟಾಗಿದ್ರೆ ನಮಗೆ ಬರೋದೇ 48 ರೂಪಾಯಿ 49 ರೂಪಾಯಿ. ಅದಕ್ಕೆ ನಾನು 2.5 ಕಿಲೋಮೀಟ್ರ್ ಪಿಕಪ್ ಹೋಗಿ ಡ್ರಾಪ್ಗೆ ಒಂದು 2.5 ಕಿಲೋಮೀಟ್ರ್ ಹೋದ್ರೆ ಏನು ಉಳಿತದೆ ನಮಗೆ? ಅಯ್ಯೋ ಕರ್ಮ, ಅದೇನೋ ಅಂತಾರಲ್ಲ ಹಂಗಾಯ್ತು ಸ್ವಾಮಿ ಶರಣಮು. ಈಗ ಅಷ್ಟು ಬೆಳಗ್ಗೆ ಏನೋ ಬಿಡು ಆ ಕಡೆ ಆರ್ಡ್ರ್ ಸಿಗುತ್ತೆ ಸಿಟಿ ಕಡೆಗೆ ಅಂತ ಎತ್ಕೊಂಡು ಹೋದೆ. ಬಟ್ ಅಲ್ಲಿಂದ ಆರ್ಡ್ರ್ ಇಲ್ಲ. ಬಟ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತೂ ಆಯಿತು. ಒಂಥರ ಅಲ್ಲಿಗೆ ಹೋಗಿ ಬಂದಂಗೆ ಆಯ್ತು, ನಮ್ಮೂರಿಗೆ ಹೋಗಿ ಬಂದಂಗೆ ಆಯಿತು. ಫೀಲ್ ಚೆನ್ನಾಗಿದೆ. ಬಟ್ ಅದೇ ಥರ ದುಡ್ಡು ಬಂದರೆ ಚೆನ್ನಾಗಿರ್ತದೆ ಇನ್ನು. ಸ್ನೇಹಿತರೆ, ಸೊ ಫೈನಲಾಗಿ ಒಂದು ಆರ್ಡ್ರ್ ಬಂದಿದೆ ಹಲ್ಸೂರು ಕಡೆಗೆ. ಯಲಹಂಕದಿಂದ ಹಲ್ಸೂರಿಗೆ ಬಂದಿದೆ. 213 ರೂಪಾಯಿನೋ, 212 ರೂಪಾಯಿ, 1 ರೂಪಾಯಿ ಕಮ್ಮಿ ಜಾಸ್ತಿ ಹೇಳ್ಬಿಟ್ಟಿದ್ದೀನಿ. ವ್ಯತ್ಯಾಸ ಜಾಸ್ತಿ ನಮಗೆ. ಸೊ ಅದಕ್ಕೆ 1 ರೂಪಾಯಿ ಜಾಸ್ತಿ ಹೇಳ್ಬಿಟ್ಟಿದ್ದೀನಿ. ಸೊ ಪಿಕಪ್ ಬಂದುಬಿಟ್ಟು ಮಾಲು, ಗ್ಯಾಲರಿಯನ ಮಾಲ್ ಅನಿಸುತ್ತೆ. ಸೊ ಕಾಲ್ ಮಾಡಿಬಿಡ್ತೀನಿ ಅವ್ರಿಗೆ, ಕಸ್ಟಮರ್ಗೆ. ಹತ್ರ ಬಂದುಬಿಟ್ಟಿದ್ದೀನಿ. ಏನು ಗುರು ಇಷ್ಟೊಂದು ಬರೋದು? ಸ್ವಾಮಿ ಸಿ ಬ್ಲಾಕ್ 702 ಪೋರ್ಟರ್ ಪಿಕಪ್ 65. ಹಾಂ, ಪೋರ್ಟ್ರೆ ಸಿ ಬ್ಲಾಕ್ 702. ಬಂದಿಲ್ವಾ? ಆಯ್ತಾ? ಕನ್ನಡದಲ್ಲಿಲ್ಲ. ಏನೇ ಹೇಳಿ, ಈ ಮಾಲ್ಗಳಲ್ಲಿ ಆರ್ಡ್ರನ್ನ ಪಿಕ್ ಮಾಡೋಕ್ಕೆ ಬಂದಾಗ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅದೇನಪ್ಪ ಅಂತಂದರೆ ನೋಡಿ, ಈಗ ಗಾಡಿ ಬಂದುಬಿಟ್ಟು ಅಲ್ಲಿ ನಿಮ್ಗೇನು ಲಾಸ್ಟ್ ಕಾಣಿಸ್ತಿದೆ ಅಲ್ಲಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಈ ಕಡೆ ಎಂಡಿಗೆ ಬಂದು ಆರ್ಡ್ರನ್ನ ಪಿಕ್ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ಬಟ್ ಕಸ್ಟಮರ್ ಬಂದುಬಿಟ್ಟು ಈ ಒಂದು ಅಡ್ರೆಸ್ ಬಂದುಬಿಟ್ಟು ಅಲ್ಲೇ ಲಾಸ್ಟು, ಅಂದರೆ ಲೈಕ್ ಇದ್ರ ಹತ್ರನೇ ಹಾಕ್ಬಿಟ್ಟಿರ್ತಾರೆ, ಗೇಟ್ ಹತ್ರನೇ ಅಡ್ರೆಸ್ ಹಾಕಿರ್ತಾರೆ. ಇಲ್ಲಾಂದರೆ ಅಕ್ಕಪಕ್ಕ ಲೊಕೇಶನ್ಸ್ನ ಹಾಕಿರ್ತಾರೆ, ಕರೆಕ್ಟಾಗಿ ಫ್ಲ್ಯಾಟ್ ನಂಬರ್ಗಳೆಲ್ಲ ಹಾಕಿರಲ್ಲ. ಸೊ ಅವಾಗ ನಮಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈ ಒಂದು ಆರ್ಡ್ರನ್ನ ಕಸ್ಟಮರ್ ಹಾಕಿರೋದು ಅಪಾರ್ಟ್ಮೆಂಟ್ ನೇಮ್ ಅಂದ್ಬಿಟ್ಟು ಗೇಟ್ ಹತ್ರನೇ ಲೊಕೇಶನ್ ತೋರಿಸ್ತದೆ. ಅಲ್ಲಿಂದ ಅಲ್ಲಿಗೆ ಅರ್ಧ ಕಿಲೋಮೀಟ್ರು, ಅದಾದಮೇಲೆ ಮೇಲೆ ಹೋಗಿ ಬರಬೇಕು. ಸೊ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಇದನ್ನು ಕಸ್ಟಮರ್ಸು ಅರ್ಥನೇ ಮಾಡ್ಕೊಳ್ಳಲ್ಲ. ಬೆಂಗಳೂರಿಂದ ಔಟ್ಸೈಡ್ ಹೋಗಿ ಸಿಟಿಯಿಂದ ಆಚೆ ಹೋಗಿ ವಿತೌಟ್ ಟ್ರಾಫಿಕಲ್ಲಿ ಗಾಡಿ ಓಡಿಸ್ತಿದ್ರೆ ಅವಾಗ ಒಂಥರ ನೆಮ್ಮದಿಯಾಗಿತ್ತು. ಈಗ ಸಿಟಿ ಒಳಗಡೆ ಬಂದಿದ ತಕ್ಷಣ ಈ ಟ್ರಾಫಿಕ್ ನೋಡ್ಬಿಟ್ಟು ಗಾಡಿ ಓಡಿಸೋದಕ್ಕೆ ಒಂಥರ ಅನ್ನಿಸ್ತಿದೆ. ಇವತ್ತೆರಡೂ ನೋಡಿದೆ, ಅದನ್ನು ನೋಡಿದೆ, ಇದನ್ನು ನೋಡಿದೆ, ಆ ಕಡೆನೂ ನೋಡಿದೆ, ಈ ಕಡೆ ನೋಡಿದೆ. ಸೊ ಎರಡೂ ನೋಡ್ಬಿಟ್ಟೆ. ಸಿಟಿ ಒಳಗಡೆ ಟ್ರಾಫಿಕ್ಕು ನೋಡಿದ್ದೀನಿ, ಸಿಟಿಯಿಂದ ಔಟ್ಸ್ಕಟ್ಸ್ ಹೋಗ್ಬಿಟ್ಟು ವಿತೌಟ್ ಟ್ರಾಫಿಕಲ್ಲಿ ಗಾಡಿ ಓಡಿಸಿದ್ದು ಅದೊಂಥರ ಮಜಾ, ಅದನ್ನು ನೋಡಿದ್ದೀನಿ. ಸೀರಿಯಸ್ಲಿ ಅದೇ ಬಿಟ್ಟರು ಸ್ವಾಮಿ. ಈ ಟ್ರಾಫಿಕಲ್ಲಿ ಗಾಡಿ ಓಡಿಸೋದಕ್ಕಿಂತ ಅಲ್ಲೇ ಬಿಟ್ಟರು ಸ್ವಾಮಿ ಶರಣಂ. ಸ್ವಾಮಿ ಅಯ್ಯಪ್ಪನೇ ಕಾಣಿಸ್ತಾ ಇದ್ದಾನೆ ಈ ಒಂದು ಟ್ರಾಫಿಕಲ್ಲಿ. ಅಷ್ಟು ಕಷ್ಟ ಆಗ್ತಾಯಿದೆ ಸೀರಿಯಸ್ಲಿ. ಕಷ್ಟ ಅಂದರೆ ಕಷ್ಟ ಈ ಟ್ರಾಫಿಕಲ್ಲಿ ಗಾಡಿ ಓಡಿಸೋದು. ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಹೇಳ್ಬೇಕಾ ನೋಡಿ, ಅಂಥದ್ರಲ್ಲಿ ಇಂಥ ಜನ ಇರ್ತಾರೆ. ನಡಿ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಜನನ ಪಿಕಪ್ ಮಾಡ್ತಾನೆ. ಸ್ವಾಮಿ ಟಿ ಸ್ವಾಮಿ, ಯಾಕೆ ಸ್ವಾಮಿ ನೀವೇ ಹಿಂಗೆ ಮಾಡಿಬಿಟ್ರೆ ಹಿಂಗೆ ಸ್ವಾಮಿ? ಎಲ್ಲ ತಿಳಿದಿರೋರು, ಗೊತ್ತಿರೋರು. ಅಯ್ಯೋ ದೇವರೇ. ಅಲ್ಲ ಥ್ಯಾಂಕ್ ಯು.
ಸೋಮೇಶ್ ಅನ್ಮಯಪ್ಪ, ಈಗ ಸಾಕರ್ ನಗರ್ಗೆ ಒಂದು ಆರ್ಡ್ರ್ ಬಂದಿತ್ತು, ಆರ್ಡ್ರನ್ನ ಡ್ರಾಪ್ ಮಾಡಿದೆ. ಇವಾಗ ಇನ್ನೊಂದು ಆರ್ಡ್ರ್ ಬಂತು, ಹೋಯ್ತು, ಬೇರೆಯವ್ರು ಎತ್ಕೊಂಡ್ರು. ಪಿಕಪ್ ಅಂತೂ 4.25 ಕಿಲೋಮೀಟ್ರ್ ಎಳ್ದವನೆ. ಸಿಕ್ಕಾಪಟ್ಟೆ ಏನು ಪಿಕಪ್ ಎಳೆಯೋದಕ್ಕೆ ಒಂದು ಲೆಕ್ಕಾಚಾರನೇ ಇಲ್ಲಲ್ಲ, ಆ ಥರ ಎಳಿತಾ ಇದ್ದಾನೆ. ಇವತ್ತಂತೂ ನನಗೆ ಸಿಕ್ಕಾಪಟ್ಟೆ ಪಿಕಪ್ ಲಾಂಗ್ ಎಳ್ದವನೆ. ಬೆಳಗ್ಗೆನೂ ಹಂಗೆ ಮಾಡ್ದೆ, ಇವತ್ತು ಹಂಗೆ ಮಾಡ್ತವನೆ. ಆ್ಯಕ್ಚುಲಿ ನಾನು ನಿಮಗೆ ಲಾಸ್ಟ್ ಆರ್ಡ್ರು ಇದಕ್ಕೆ ಡ್ರಾಪ್ ಇದ್ದಿದ್ದು ನಂದು ಹಲ್ಸೂರಿಂದ ಮಾರ್ಕೆಟ್ಗೆ ಖಾಲಿ ಬಂದೆ. ಮಾರ್ಕೆಟಿಂದ ಸಾಕರ್ ನಗರ್ಗೆ ಆರ್ಡ್ರ್ ತೊಗೊಬಂದೆ. ಈಗ ಸಾಕರ್ ನಗರದಿಂದ ಸಂಜಯ್ ನಗರವರೆಗೂ ಬಂದಿದ್ದೀನಿ. ಸೊ ಯಾವುದೇ ರೀತಿ ಇನ್ನೂ ಡ್ಯೂಟಿ ಬಂದಿಲ್ಲ. ಒಂದು ಬಂತು ಈಗ ಆರ್ಡ್ರ್ ನೋಡಿದ್ರೆ 3-4 ಕಿಲೋಮೀಟ್ರ್, 4.25 ಕಿಲೋಮೀಟ್ರ್ ಪಿಕಪ್ ಇತ್ತು. ಸೊ 4.25 ಕಿಲೋಮೀಟ್ರ್ ಪಿಕಪ್ಗೆ ಹೋದರೆ ನಮಗೇನು ಸಿಗೋಲ್ಲ. ಸೊ ಕಷ್ಟ 4.25 ಕಿಲೋಮೀಟ್ರ್ ಪಿಕಪ್ಗೆ ಹೋದ್ರೆ. ಇಲ್ಲಿಂದ ನಾನು 4.25 ಕಿಲೋಮೀಟ್ರ್ ಅಂದರೆ ಅದು ಹೆಂಗೆ ಕೊಡ್ತಿದ್ದೇನೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಸಂಜಯ್ ನಗರದಲ್ಲಿ ಇದ್ದೀನಿ. ಸೊ ಡ್ರಾಪ್ ಬಂದು ಪೀಣ್ಯ, ಈಗ ಪಿಕಪ್ ಬಂದುಬಿಟ್ಟು ಜಾಲಲ್ಲಿ. ಸೊ ಅಂದರೆ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಅಲ್ಲಿರೋಂಥ ರೈಡರ್ಸ್ಗೆ ಅಲ್ಲೇ ಎಳ್ಕೊಬೋದಿತ್ತು ಜಾಲಲ್ಲಿ. ಆ ಸುತ್ತಮುತ್ತ ಎಷ್ಟೋ ಜನ ಇರ್ತಾರೆ. ಆ ಮತ್ತಿಕೆರೆ ಹತ್ರ 1 ಕಿಲೋಮೀಟ್ರ್ ಒಳಗಡೆ 1.25 ಕಿಲೋಮೀಟ್ರಲ್ಲಿ ಎಷ್ಟೋ ಜನ ಇರ್ತಾರೆ. ಬಟ್ ಆದ್ರೂ ಅಲ್ಲಿ ಎಳ್ಕೊಂಡಿದ್ರೆ ಇಲ್ಲಿಗೆ ಕೊಡ್ತಾ ಇದ್ದಾನೆ ಅಂದರೆ ನನಗೆ ಅದು ಯಾಕಂತಲೇ ಗೊತ್ತಿಲ್ಲ. ಸೊ ಸಮ್ಟೈಮ್ಸ್ ಈ ರೀತಿ ಮಾಡ್ತಾರೆ. ಆ ಥರ ಆರ್ಡ್ರ್ಗಳನ್ನ ಪಿಕಪ್ ತೊಗೊಂಡು ಹೋದರೆ ನಮಗೆ ಲೈಕ್ ಹೆವಿ ಕಷ್ಟ ಆಗುತ್ತೆ. ನನ್ನ ಗಾಡಿ ಆದರೆ ಓಕೆ, ಪೆಟ್ರೋಲ್ ಗಾಡಿ ಅವ್ರಿಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನಾನು ಆಗಲೇ ಹೇಳಿದ್ನಲ್ಲ 4.25 ಕಿಲೋಮೀಟ್ರ್ ಪಿಕಪ್ ಅಂತ. ಈಗ ಇನ್ನೊಂದು ಆರ್ಡ್ರ್ ಬರ್ತಾಯಿದೆ, 3.8 ಇದೆ ಪಿಕಪ್ಪು. ಸೊ ಇದು ಪಿಕಪ್ ಇರೋದು ಮತ್ತಿಕೆರೆ, ಡ್ರಾಪ್ ಇರೋದು ಸಂಜಯ್ ನಗರ. ಅಂದರೆ ನಾನಿರೋ ಏರಿಯಾಯಿಂದ ಮತ್ತಿಕೆರೆಗೆ 4 ಕಿಲೋಮೀಟ್ರ್ ಹೋಗಿ ಮತ್ತೆ 4 ಕಿಲೋಮೀಟ್ರ್ ಬರಬೇಕು. ಸೊ 4 ಎಷ್ಟಾಯಿತು, 8 ಕಿಲೋಮೀಟ್ರ್. 8 ಕಿಲೋಮೀಟ್ರಿಗೆ 51 ರೂಪಾಯಿ. ಆ ಆರ್ಡ್ರೂ ಬೇರೆ ಯಾರೋ ಎತ್ಕೊಂಡ್ರು ಅನಿಸುತ್ತೆ. ಸೊ ಬೆಳಗ್ಗೆಯಿಂದ ಪೋರ್ಟ್ರಲ್ಲಿ ಮೆಜಾರಿಟಿ ನನಗೋದ್ರ ಪ್ರಕಾರ ಎಲ್ಲ ಆರ್ಡ್ರು ಹಿಂಗೆ ಬರ್ತಾಯಿದೆ ನೋಡಿ. ಇವಾಗ ಇನ್ನೊಂದು ಆರ್ಡ್ರ್ ಬರ್ತಿದೆ, ಮಾತಾಡ್ತಾನೆ ಇದ್ದೀನಿ, ನಾನೇನು ಇದು ಮಾಡ್ತಾಯಿಲ್ಲ. ಸೊ ಇಲ್ಲಿ ನೋಡಿ 4.1 ಕಿಲೋಮೀಟ್ರ್ ಪಿಕಪ್ಪು. ಡ್ರಾಪ್ ಬಂದುಬಿಟ್ಟು ಚಿಕ್ಕಪೇಟೆ. ಸೊ ಪಿಕಪ್ ಬಂದುಬಿಟ್ಟು ಡಾಲರ್ಸ್ ಕಾಲನಿ RMV ಸೆಕೆಂಡ್ ಸ್ಟೇಜು. ಸೊ ಇಲ್ಲಿಂದ ನನಗೋದ್ರ ಪ್ರಕಾರ 4.25 ಇದೆ. 4.25 ಆಗೋಲ್ಲ, ಬಟ್ ಒಟ್ಟಿನಲ್ಲಿ 4.25 ಆಗುತ್ತೆ ಈ ಕಡೆಯಿಂದ ಹೋದರೆ. ಡಾಲರ್ಸ್ ಕಾಲನಿ ಅಂತ ಇರ್ತದೆ, ಈ ಕಡೆ ಇರ್ತದೆ, ಆ ಕಡೆ ಇರ್ತದೆ, ಗೊತ್ತಾಗಲ್ಲ. ಸೊ ಸಿಕ್ಕಾಪಟ್ಟೆ ಇದಿದೆ. ಆರ್ಡ್ರ್ ಕ್ಯಾನ್ಸಲ್ ಮಾಡಿದ್ರು. ಸೊ ಬೆಳಗ್ಗೆಯಿಂದ ನನಗೆ ಗೊತ್ತಿರೋ ಪ್ರಕಾರ ಬಾರೋ ಆರ್ಡ್ರೆಲ್ಲ ಇದೇ ಥರನೇ ಬರ್ತಾ ಇರೋದು. ಬಂದರೆ ಪಿಕಪ್ 3 ಕಿಲೋಮೀಟ್ರ್ ಫಿಕ್ಸು, ಮಿನಿಮಮ್ 3 ಕಿಲೋಮೀಟ್ರು. ಚಿಕ್ಕದೇನಾದರೂ ಇದೆ ಅಂದರೆ ಅದು ನಮ್ಮ ಅದೃಷ್ಟ. ಸೊ ಅದು ಯಾಕೆ ಈ ರೀತಿ ಮಾಡ್ತಿದ್ದಾನೆ ಗೊತ್ತಿಲ್ಲ. ಸೊ ನಾನಂತೂ ಸಂಜಯ್ ನಗರ ಹತ್ರ ಬಂದಿದ್ದೀನಿ. ನೋಡೋಣ, ಇನ್ ಕೇಸ್ ಯಾವುದಾದ್ರೂ ಆರ್ಡ್ರ್ ಬಂದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಮನೆಗೆ ಹೋಗ್ತೀನಿ. ಸೋಮೇಶ್ ಅಣ್ಮಯಪ್ಪ. ಸೊ ಫೈನಲಾಗಿ ಈಗ 4:15 ಆಗಿದೆ. ಡ್ಯೂಟಿನ ಎಂಡ್ ಮಾಡ್ತಾಯಿದ್ದೀನಿ, ಮನೆ ಕಡೆಗೆ ಹೋಗ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ಈಗ ಮನೆಗೆ ಹೋಗಿ ಒಂಚೂರು ವೀಡಿಯೋಸಲ್ಲಿ ಎಡಿಟಿಂಗ್ ಮಾಡಿ ಅದಾದಮೇಲೆ ಮತ್ತೆ ದೇವಸ್ಥಾನಕ್ಕೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಇನ್ನು ಇವತ್ತಿನ ಅರ್ನಿಂಗ್ಸ್ ಕಡೆಗೆ ಬಂದರೆ 1088 ರೂಪಾಯಿ ಆಗಿದೆ. ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಪೋರ್ಟ್ರಲ್ಲಿ ಬಂದುಬಿಟ್ಟು 451 ರೂಪಾಯಿ ಆಯಿತು. ಅದಾದಮೇಲೆ ರ್ಯಾಪಿಡೋ. ಸೊ ನನ್ನ ಹತ್ರ 2 ರ್ಯಾಪಿಡೋ ಐ ಡಿ ಇದೆ. ಒಂದರಲ್ಲಿ 294 ರೂಪಾಯಿ ಆಗಿದೆ. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಅದರಾದ್ಮೇಲೆ ಇನ್ನೊಂದು ರ್ಯಾಪಿಡೋ ಐ ಡಿ ಇದೆ, ಅದರಲ್ಲಿ ಬಂದು 343 ರೂಪಾಯಿ ಆಗಿದೆ. ಸೊ ಟೋಟಲಾಗಿ ಇವತ್ತಿನ ಅರ್ನಿಂಗ್ಸ್ ಬಂದು 1088 ರೂಪಾಯಿ. ಇನ್ನು ಖರ್ಚೇನೂ ಇಲ್ಲ, 88 ರೂಪಾಯಿ ಖರ್ಚಷ್ಟೇ. ಒಂದು ಟೀ ಕುಡಿದು ಒಂದು ಜ್ಯೂಸ್ ಕುಡಿದೆ ಮಧ್ಯಾಹ್ನ. ಸೊ ಅದು ಬಿಟ್ಟರೆ ಇನ್ನೇನು ಖರ್ಚಿಲ್ಲ. ಸೊ ಇವತ್ತು 1000 ರೂಪಾಯಿ ಆಯಿತು. ಏನಂತಂದರೆ ಅದೇ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ. ಸೊ ಅದರಲ್ಲೂ ಬೇರೆ ಇವತ್ತು ಪೋರ್ಟ್ರಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಲಾಂಗ್ ಆರ್ಡರ್ಸ್ನ ಪಿಕಪ್ ಎಳಿತಾ ಇದ್ದಾನೆ. ಅದು ನೋಡಿನೇ ಒಂಥರ ಬೇಜಾರಾಗ್ಬಿಟ್ಟು ಮನೆ ಹತ್ರ ಬಂದಲ್ಲ. ಸೊ ಅದು ನೋಡಿ ಬೇಜಾರಾಗ್ಬಿಟ್ಟು ಆಫ್ ಮಾಡ್ಕೊಂಡು ಮನೆ ಕಡೆಗೆ ಹೋಗ್ತಾಯಿದ್ದೀನಿ. ಸೊ ನಾಳೆ ಸಿಗುವ ಅಂತ ಹೇಳ್ತಾ, ಸೊ ಮುಂದಿನ ನೋಡೋದು ಸಿಗೋಣ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತೀರಾ, ದಯವಿಟ್ಟು ಇದೇ ರೀತಿ ಇನ್ಫಾರ್ಮೇಷನ್ಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲನ್ನು ಕ್ಲಿಕ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೊಂದೇನಪ್ಪ ಅಂತಂದರೆ ದಯವಿಟ್ಟು ಯಾರೆಲ್ಲ ಡ್ಯೂಟಿ ಮಾಡ್ತಿದ್ರೆ ಸೊ ಹೆಲ್ಮೆಟ್ ಹಾಕ್ಕೊಂಡು ಹುಷಾರಾಗಿ ಡ್ಯೂಟಿ ಮಾಡಿ. ಸೊ ಸೋಮೇಶ್ ಅಣ್ಮಯಪ್ಪ, ಬೈ ಫ್ರೆಂಡ್ಸ್.